ನಮ್ಮನೆ ವರಮಹಾಲಕ್ಷ್ಮಿ ನೋಡಿ ಈ ಥರ ಕಾಣ್ತಿದ್ದಾರೆ. ಪ್ರಾತರ್ನಮಾಮಿ ಜಗತಾಂ ಜನನೀಂ ಅಶೇಷ ಲೋಕಾಧಿನಾಥ ಗೃಹಿಣೀಂ ಅಮೃತೈಕನಾಥಂ. ಓಂ ಲಕ್ಷ್ಮೀ ನಾರಾಯಣಾಯ ನಮಃ. ಪುರಂದರೈಕನರಾಣಿ ನಮಸ್ತೆ ನಮಸ್ತೆ ನಮಃ. ರಸಿಕೈಟಭಾರೇ ಧಾರಾಧರೆ ಸ್ಫುರತಿಯ ತಟಿದಂಗನೇವ ವಾಯವೇ ಸೋಮ ಮಧುಮಂ ಅಚ ಸಕ್ರೆ ವಸಿ ಬಲಂ ಮಹಿ ದೇಹಿ ಓಜೋಸಿ ಓಜೋ ಮಹಿ ದೇಹಿ ಮನ್ಯುಜಸಿ ಮನ್ಯುಂ ಮಹಿ ದೇಹಿ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವರ್ಷ ನಮ್ಮನೆ ವರಮಹಾಲಕ್ಷ್ಮಿನ ಹೇಗೆ ಆಚರಣೆ ಮಾಡಿದ್ದೀವಿ ಅಂತ ಈ ವ್ಲಾಗಲ್ಲಿ ನೋಡೋಣ. ಇವತ್ತು ಶನಿವಾರ. ನಾವು ವರಮಹಾಲಕ್ಷ್ಮಿನ 3 ದಿನ ಇಡ್ತೀವಿ, ಅಂದರೆ ನಾಳೆ ಅಮ್ಮನ ಕದಲಿಸ್ತೀವಿ. ಅಲ್ಲಿ ಫುಲ್ ವ್ಲಾಗ್ ಹೆಂಗಿರುತ್ತೆ ಅಂತ ನೋಡ್ಕೊಂಡು ಬರೋಣ. ನಮ್ಮಮ್ಮ ಇಲ್ಲಿ ಒಬ್ಬಟ್ಟು ತಡ್ತಾವ್ರೆ. ಆ್ಯಂಡ್ ನಮ್ಮನೆ ಒಬ್ಬಟ್ಟು ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಫುಲ್ ಸಾಫ್ಟಾಗಿ ಹೂರ್ಣ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಯಿತು ಮಾತ್ರ. जी ಇದಂತೂ ಫೈನಲಿ ಒಬ್ಬಟ್ಟೆಲ್ಲ ರೆಡಿ ಆಯಿತು. ಬ್ಯಾಕ್ ಡ್ರಾಪ್ ಏನಾದ್ರು ಮಾಡೋಣ ಚೆಂಡುದಲ್ಲಿ. ಮನೆ ಜನ ಎಲ್ಲ ಹೂವು ಕಟ್ತಾ ಇದ್ದೀವಿ. ನಮ್ಮ ಅಜ್ಜಿ ಕನಕಾಂಬ್ರ ಹೂವು, ನಮ್ಮಮ್ಮ ಮಲ್ಲಿಗೆ ಹೂವು, ನಾನು ನನ್ನ ತಮ್ಮ ಬಾಗಿಲಿಗೆ ಮತ್ತು ಬ್ಯಾಕ್ ಡ್ರಾಪ್ಗೆ ಇದು ಚೆಂಡು ಹೂವನ್ನ ಪೋಣಿಸ್ತಿದ್ದೀವಿ. ನೈಸ್. ಚೆಂಡು ಹೂವು ಪೋಣಿಸ್ತಾವನೆ, ನಾನು ಇಲ್ಲಿ ಚೆಂಡು ಹೂವು ಕೊಡಿಸ್ತಾ ಇದ್ದೀನಿ. ನಮ್ಮಮ್ಮ ದೇವ್ರಿಗೆ ಹಾರ ಮಾಡ್ತಾವ್ರೆ, ಮಲ್ಲಿಗೆ ಹೂವಿನ ಹಾರ. ನಮ್ಮ ಅಜ್ಜಿ ಕನಕಾಂಬ್ರ ಹೂವು ಕಟ್ತಾವ್ರೆ. ಫುಲ್ ಕೆಲಸ ನಡೀತಿದೆ ನಮ್ಮ ಮನೇಲಿ. ಇದೇನು ಹೂವು ನಮ್ಮ ಇದು? ಇದು ಮಲ್ಲಿಗೆ ಚೆಂಡು ಹೂವು, ಅಲ್ಲಿ ಮಲ್ಲಿಗೆ ಹೂವು, ಕನಕಾಂಬ್ರ ಹೂವು. ಕನಕಾಂಬ್ರ ಹೂವು ಎಷ್ಟಿತ್ತು kg? 4,000. 4,000 1000 ದುಂಡು ಮಲ್ಲಿಗೆ. ಓಕೆ, ಎಲ್ಲ ಫುಲ್ ರೆಡಿ ಆದ್ಮೇಲೆ ತೋರಿಸ್ತೀನಿ ಗೈಸ್. ಇದು ಕಳಸಕ್ಕೆ ದೇವ್ರಿಗೆ ಹಾರ. ಇದು ಅರ್ಚನೆಗೆ ಅರ್ಚನೆಗೆ. ದಿಸ್ ಇಸ್ ಚಕ್ಕೋತ ಹಣ್ಣು, ಸುಮ್ಮನೆ ಹಾಗೆ ತಿನ್ನೋಕ್ಕೆ ಯಜಮಾನರು ತಂದಿರೋದು. ಇದು ಎಕ್ಸ್ಟ್ರಾ ಹೂವು ಕಟ್ಟಿಟ್ಟಿದ್ದೀವಿ, ದೇವ್ರಿಗೆಲ್ಲ ಹೂವಿನ ಥರ ಹಾಕೋಣ. ಆಮೇಲೆ ನೀನು ಬುಟ್ಟಿ ಒಳಗಡೆ ಐತಲ್ಲ ಹೊಸ್ಲಿಗೆ ತೋರಣಕ್ಕೆ, ತಾತ ತೋರಣಕ್ಕೆ ರೆಡಿ ಮಾಡ್ತೈತೆ. ಕಬ್ಬಿನ ಇದೆಯಲ್ಲ ಪೂಜೆಗೆ. ಅಕ್ಕ ಡ್ರೀಪ್ ಮಾಡ್ತಾವಳೆ. ಮಾವಿನ ತೋರಣ ಕಟ್ಟಕ್ಕೆ ಮಾವಿನ ಎಲೆ, ಇದು ಅಮ್ಮನ ಪಕ್ಕ ಇಕ್ಕಕ್ಕೆ ಬಾಳೆ ಎಲೆ, ಬಾಳೆ ದಿಂಡು. ಅದಕ್ಕೆ ಒಂದು ಸ್ವಲ್ಪ ಮೇಲೆ ಕಟ್ಟು ಸಾಕು, ಸಿಂಪಲ್ಲಾಗಿ. ಸುಮ್ಮನೆ ನನಗೇನೋ ಇಷ್ಟ ಆಯಿತು. ಸಿಂಪಲ್ಲಾಗಿ ಇಷ್ಟು ಬಂದರೂ ಸಾಕು ಅಲ್ವಾ? ಇವಾಗ ಸೀರೆ ಎಲ್ಲ ಉಡ್ಸ್ಬಿಟ್ಟು ಮಡಗ್ಬಿಟ್ರೆ ಬೆಳಗ್ಗೆ ಸರಿ ಹೋಗುತ್ತೆ ಪೂಜೆ ಮಾಡೋಕ್ಕೆ. ಕಳಸ ಇಟ್ಟು ಇಲ್ಲ ಅಂದರೆ ಆಗಲೇ ಟೈಮು 10:30. ಯಪ್ಪ, ಇಲ್ಲಿ ಬ್ಯಾಕ್ ಡ್ರಾಪ್ ಈ ಥರ ಕಾಣಿಸುತ್ತೆ. ಲೈಟ್ ಸ್ವಲ್ಪ ಡಿಮ್ ಆಗಿರೋದ್ರೆ ನೀಟಾಗಿ ಕಾಣಿಸ್ತಿಲ್ಲ. ಬಟ್ ಫುಲ್ ವೈಟ್ ಸ್ಯಾರಿ ವಿತ್ ರೆಡ್ ಬಾರ್ಡರ್ ಹಾಕಿ, ಮಾವಿನ ಎಲೆಗೆ ಒಂದು ರೋಸ್ ಹೂವು ಹಾಕಿ ಸುಮ್ಮನೆ ಚಿಕ್ಕ ಬ್ಯಾಕ್ ಡ್ರಾಪ್ ಥರ ಮಾಡ್ತಾಯಿದ್ದೀನಿ. ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಅಟ್ಯಾಚ್ ಮಾಡೋದಷ್ಟೆ.
ನಿನ್ನ ಕೆಲಸ ಆಯಿತು, ನಾವು ಮಾಡ್ಕೋತೀವಿ ಬಿಡು, ನೀನು ಟೆನ್ಷನ್ ತಗೊಂಬೇಡ. 2 ಮನೆ ಬಾಗಿಲು ಕಟ್ಬಿಡು, ಮತ್ತು ಇನ್ನೂ ಇದೈತೆ ಚೆಂಡುವಿನ ಹಾರ, ಅದು ಹಾಕ್ಬಿಡು, 2 ಐತೆ ಇನ್ನು. ಓಕೆ ಗೈಸ್, ಈ ಸತಿ ಮಾವಿನ ತೋರಣ ಕಟ್ತೀವಿ. ಇವಾಗ ಇಲ್ಲಿ ನಮ್ಮಮ್ಮ ಕಳಸದ ಚೊಂಬೊಳಗಡೆ ಏನೇನು ಹಾಕಬೇಕು ಅಂತ ತೋರಿಸ್ತಿದ್ದಾರೆ. ಒಂದು ಅಷ್ಟುದ ಕೊಂಬು, ಒಂದು ಚಿನ್ನದ ಉಂಗುರ, ಒಂದು ಕಮಲದ ಬೀಜ, ಒಂದು ಕವಡೆ, ಒಂದು ಕಾಯಿನು, ಒಂದು ಬೆಳ್ಳಿ ಕಾಯಿನ್, ಒಂದು ಚಿನ್ನದ ಕಾಯಿನು, ಅದಿಲ್ಲ ಅಂದರೆ ನಾರ್ಮಲ್ ಕಾಯಿನು ಹಾಕೋಬೋದು, ಮತ್ತು ಒಂದು ಬಟ್ಲಡ್ಕೆ, ಅಷ್ಟೇ, ಇಷ್ಟನ್ನು ಹಾಕೋದು. ಆ್ಯಂಡ್ ಇದು ದೇವಿ ಕೂರ್ಸೋದಕ್ಕೆ ಏನು ಬಿಂದಿಗೆ ಮೇಲೆ ಚೊಂಬಿಟ್ಟಿರ್ತೀವಿ ಅದಕ್ಕೆ ಹಾಕೋದು. ಆ್ಯಂಡ್ ದೇವಿಗೆ ರೋಸ್ ವಾಟರ್ ಅಥವಾ ರೋಸ್ ಪೆಟಲ್ಸ್ ಅಂದರೆ ಫ್ರೇಗ್ರೆನ್ಸ್ ಅಂದರೆ ತುಂಬ ಇಷ್ಟ, ಸೊ ಯಾವುದಾದ್ರೂ ಒಂದು ಹಾಕ್ಬೋದು. ಇಲ್ಲಿ ಬೆಳ್ಳಿ ದೀಪಗಳನ್ನೆಲ್ಲ ಸೀಟಿ ಅರಿಶಿನ ಕುಂಕುಮ ಇಕ್ಕಿ ತುಪ್ಪ ಬಿಟ್ಟಿಡ್ತಿದ್ದೀನಿ, ಸೊ ದಟ್ ಬೆಳಗ್ಗೆಗೆ ಈಸಿ ಆಗುತ್ತೆ ಅಂತ. ಬಿಕಾಸ್ ಎಲ್ಲ ಬೆಳಗ್ಗೆ ಮಾಡ್ಕೊಂಡು ಕೂತ್ಕೋತೀನಿ ಅಂದರೆ ತುಂಬ ಲೇಟಾಗಿ ಹೋಗುತ್ತೆ. ಬೆಳಗ್ಗೆ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕಾಗಿರೋದ್ರಿಂದ ಎಲ್ಲ ಈಗಲೇ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಅಕ್ಕಿ ಒಂದು ಪಾವಿಂದ ಹೆಚ್ಚಿನ ಅಕ್ಕಿ ಹಾಕೋಬೇಕು, ಹಾಕ್ಕೊಂಡಿದ್ದೀನಿ. ಮೊನ್ನೆನೇ ಡ್ರೇಪ್ ಮಾಡಿ ಇಟ್ಕೊಂಡವ್ರೆ ಫುಲ್ಲು ಕ್ಲಿಪ್ಸ್ ಎಲ್ಲ ಹಾಕಿ, ಈಗ ಅದನ್ನು ಉಡ್ಸೋದಷ್ಟೆ. ಅಲ್ಲಿ ಫುಲ್ ಮೇಲಿಂದ ಬಂದೇ ಬಿಟ್ಟೈತಲ್ಲ ತಾತ ಬಿಚ್ಚಿಬಿಡೋದನ್ನು, ಶೈನಿಂಗ್ ಹೊಡಿತೈತಲ್ಲ. ಉಡ್ಸು ನೀನು. ಮಲ್ಕೋತಾತ. ಟೈಮ್ 12 ಗಂಟೆಗೆ ಇನ್ನು 5 ನಿಮಿಷ ಐತೆ. ನನಗಂತೂ ಫುಲ್ ನಿದ್ದೆ ಬರ್ತೈತೆ. ಹಬ್ಬದ ದಿನ ನಿದ್ದೆ ಬಂದ್ಬಿಡುತ್ತೆ. ಹಬ್ಬ ಮಾತ್ರ ಮಾಡಬೇಕು, ಹಬ್ಬನೂ ಮಾಡಬೇಕು, ನಿದ್ದಕ್ಕೂ. ಇಲ್ಲಿ ಫುಲ್ ರೆಡಿ ಮಾಡ್ತವ್ರೆ. ರೆಡಿ ಮಾಡಿ ಎಲ್ಲ ಡ್ರೇಪ್ ಮಾಡಿ ಡಾಬು ಜಡೆ ಎಲ್ಲ ನಾಳೆ ಲೈಕ್ ಬೆಳಿಗ್ಗೆಗೆ ಹಾಕ್ತೀವಿ. ಡಾಬ್ ಎಲ್ಲ ಇವತ್ತೇ ಹಾಕಿಟ್ಬಿಡ್ತೀವಿ. ನಾಳೆ ಏನಿದ್ರು ಬರೀ ಕಳಸ ಇಡೋದಷ್ಟೇ. ಇಲ್ಲಿ ಆಲ್ರೆಡಿ ಕಳಸಕ್ಕೆ ಕಾಯಿಗೆ ಅರಿಶಿನ ಎಲ್ಲ ತಿಕ್ಕಿ ರೆಡಿ ಮಾಡವ್ರೆ. ಇಲ್ಲಿ ಇನ್ನೊಂದು ಕಾಯಿ, ಅರಿಶಿನದ ಕೊಂಬು, ಆಮೇಲೆ ಅಭಿಷೇಕಕ್ಕೆ ಗಣೇಶ ಮತ್ತು ಲಕ್ಷ್ಮೀದು ಬೆಳ್ಳಿ ವಿಗ್ರಹ ಚಿಕ್ಕ ಚಿಕ್ಕದು, ಮತ್ತು ಬಟ್ಲಡ್ಕೆ, ಇದೆಲ್ಲ ಕಳಸದೊಳಗಡೆ ಹಾಕೋ ಸಾಮಾನುಗಳನ್ನು ರೆಡಿ ಮಾಡಿ ಇಟ್ಕೊಬಿಟ್ಟವ್ರೆ ಬೆಳಗ್ಗೆಗೆ ಈಸಿ ಆಗಲಿ ಅಂತ. ಇಲ್ಲಿ ನಮ್ಮಮ್ಮ ಡೈಮಂಡ್ ನೋಸ್ ಪಿನ್ ತೊಗೊಂಡಿದ್ರು, ಅದನ್ನು ಅವ್ರು ಹಾಕೇ ಇರಲಿಲ್ಲ. ಸೊ ಫಸ್ಟು ದೇವ್ರಿಗೆ ಹಾಕೋಣ ಅಂದ್ಬಿಟ್ಟು ಇಲ್ಲಿ ಮುಂಚೆ 2 ಆ ಕಡೆ ಈ ಕಡೆ 2 ಕೆಂಪು ಕಲ್ಲಿನ ಸ್ಟೋನ್ ಇತ್ತು. ಇವಾಗ 1 ಕೆಂಪು ಕಲ್ಲಿನ ಸ್ಟೋನ್ನ ತೆಗೆದು ಡೈಮಂಡ್ ನೋಸ್ ಪಿನ್ನ ಹಾಕ್ತಾಯಿದ್ದೀನಿ. ಆ್ಯಂಡ್ ನಾವೊಬ್ಬರೇ ಅಲ್ಲ, ಎಲ್ಲರೂ ರಾತ್ರಿ ಎಲ್ಲ ಎದ್ದು ಫುಲ್ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು ದೇವಿ ಪೂಜೆ ಮಾಡ್ತಾರೆ. ಅಫ್ಕೋರ್ಸ್ ಹಬ್ಬ ಅಂದರೆ ನಿದ್ದೆನೂ ಬರೋಲ್ಲ, ಲೈಕ್ ಫುಲ್ ಕಂಪ್ಲೀಟ್ ಆಗೋಗ್ಬಿಡ್ಲಿ ಅನ್ನೋ ಥರನೇ ಮೈಂಡ್ ಸೆಟ್ ಇರುತ್ತೆ. ನೋಡೋಣ ಬನ್ನಿ. ದೀಪಗಳೆಲ್ಲ ರೆಡಿ ಮಾಡಿ ಇಟ್ಕೊಬಿಟ್ಟಿದ್ದೀವಿ. ಇದು ಬತ್ತಿ ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಬೆಳಗ್ಗೆಗೆಲ್ಲ ಫುಲ್ ಈಸಿ ಆಗಲಿ ಅಂತ. ಇವಾಗ ಇದು ಹಬ್ಬದ ದಿನದ ಕಂಟಿನ್ಯೂಯೇಷನ್ ಆಗಿರುತ್ತೆ. ಇಲ್ಲಿ ಬೆಳಿಗ್ಗೆ ನೀರು ಬರ್ತಿತ್ತು ಅಂತ ಫಸ್ಟ್ ಗಂಗೆ ಪೂಜೆ ಮಾಡಿ ಆಮೇಲೆ ತುಳಸಿ ಪೂಜೆ ಮಾಡೋಣ ಅಂತ ಚೊಂಬಿಗೆ ಅರಿಶಿನ ಕುಂಕುಮ ಹಚ್ಚಿ ಗಂಧದ ಕಡ್ಡಿ ಕರ್ಪೂರ ಎಲ್ಲ ಪೂಜೆ ಮಾಡ್ತಿದ್ದಾರೆ. ತಾಯಿ ಅಮ್ಮ ಗಂಗಾ ಮಾತೆ ಗಂಗೆ ಯಮುನೆ ಭದ್ರಂಚ ಕಾವೇರಿ ಕೃಷ್ಣ ಗಂಗಾ ಏನೇ ಪಾಪಗಳಿಗೆ ಎಲ್ಲ. ಈಗ ತುಳಸಿ ಗಿಡಕ್ಕೆ ಪೂಜೆ ಮಾಡ್ತಾರೆ. ಊದ್ಮೇಲೆ ಬಿದ್ದೋಗ್ಬಿಟ್ಟಿತ್ತು. ಇದು ಅಷ್ಟಲಕ್ಷ್ಮಿ ಗಿಡ.
ಅದು ಅಷ್ಟಲಕ್ಷ್ಮಿ ಗಿಡನ ಹ್ಞೂ ಅದಕ್ಕೂ ನೀರು ಹಾಕ್ಬಿಡುವ ಇದು ಮಾಡಿ ಓಕೆ ಮರಕ್ಕೂ ಇಕ್ಬಿಡ್ರಿ ಲಕ್ಷ್ಮೀದು ಇದಕ್ಕೆ ಬರೋಣ ಹೌದಾ ಏನು ನಮ್ಮ ಮನೇಲಿ ಸುತ್ತ ಲಕ್ಷ್ಮಿ ಗಿಡಗಳು ಹಾಕೊಂಡಿದ್ದೀವಿ ಕುಬೇರ ಆಗಿರೋದು ಅದರಿಂದ ನಾವೆಲ್ಲಿ ಕುಬೇರ ಆಗಿದ್ದೀವಿ ತಾತ ಇಲ್ಲಿ ನಮ್ಮಪ್ಪ ಪಂಚಾಮೃತಕ್ಕೆ ಆ್ಯಪಲ್ಲು ದಾಳಿಂಬೆ ಎಲ್ಲ ಸುಳಿದಿಕ್ಕವ್ರೆ ಈ ಕಡೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲ ಕಟ್ ಮಾಡವ್ರೆ ಅಮ್ಮ ಅಪ್ಪ ನೋಡು ಎಷ್ಟು ಚೆನ್ನಾಗಿ ಕುಯ್ತೈತೆ. ಅಭಿಷೇಕ ಕಮ್ಮಿ ಮಾಡ್ತೈತೆ ತಗೊಂಬಳೆ ಅಪ್ಪ ಇದಕ್ಕೆ ಕಲ್ಸಕ್ರಿಗೆ ಏನೇನು ಹಾಕ್ತೀಯ ಇದು ದ್ರಾಕ್ಷಿ ಎಲ್ಲ ಐತೆ ದ್ರಾಕ್ಷಿ ಇಲ್ಲಿ ದೇವ್ರ ಮುಂದೆ ಇಡೋದಕ್ಕೆ ಪ್ಲೇಟ್ಗೆ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಜೋಡಿಸ್ತಿದ್ದಾರೆ ನಮ್ಮಮ್ಮ ಅದ್ರ ಮೇಲೆ ಇರಲಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಎತ್ತಿಕಪ್ಪ ಬಿಸ್ಕೆಟ್ ಇನ್ನು ಚೆಂಡು ಹೂವು ಮಿಕ್ಕಿತ್ತು ಅಂತ ಇಲ್ಲಿ ನನ್ನ ತಮ್ಮ ಕಾರ್ಗೆ ಹಾರ ಥರ ಮಾಡೋನೆ ನೈಸ್ ಕಣೋ ವಿವೇಕ ಚೆನ್ನಾಗಿ ಮಾಡಿದ್ದೆ ಅಭಿಷೇಕ ಸಾಮಾನ ಫಸ್ಟ್ ಗಣೇಶನ ಪೂಜೆ ಮಾಡಬೇಕು ಸೊ ಅಷ್ಟದ ಪುಡಿನಲ್ಲಿ ಉಂಡೆ ಥರ ಮಾಡಿ ಅದಕ್ಕೆ ಗರ್ಕೆ ಹುಲ್ ಚುಚ್ಚಿ ಅದಕ್ಕೆ ಪೂಜೆ ಮಾಡಿ ಆಮೇಲೆ ಲಕ್ಷ್ಮಿಗೆ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ತಾವ್ರೆ ಜಾಯೇ ಸರ್ವವಿಘ್ನೋಪಶಾಂತಯೇ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ನಮಃ ಓಂ ನಮೋ ಗಣಪತಯೇ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರ್ಧ್ಯಾನಗಮ್ಯಂ ನಾರಾಯಣಾಯ ನಮಃ ಪುರಂದರವಿಠಲನಾರಾಯಣೇ ನಮಸ್ತೆ ನಮಸ್ತೆ ನಮಃ ಓಂ ಕುಬೇರಾಯ ಏನು ಬೇಕು ಓಂ ಕುಬೇರಾಯ ವೈಷ್ಣವಾಯ ಧಾನ್ಯಾಧಿಪತಯೇ ನಮಃ ಪೀತಾಂಬರೇ ನಮಃ ವಿಷ್ಣಂ ನಮ ಕ್ಷೀರೇಣ ಸಮರ್ಪಯಾಮಿ ಬಿಟ್ಬಿಡು ಎಲ್ಲ ನೀವು ಬಿಟ್ಬಿಡು ಎಲ್ಲರೂ ಬಿಟ್ಟು ನೀವು ಬಿಟ್ಟಿದ್ದೀನಮ್ಮ ನಿತ್ಯ ಹಾಂ ಬಿಡು ಬಿಡಮ್ಮ ಬಿಡಮ್ಮ ಬಿಟ್ಬಿಡು ಎಲ್ಲ ಬಿಟ್ಬಿಡು ತುಂಬ ಆಗ್ಬಿಡುತ್ತೆ ಸಾಕು ತುಂಬ ಆಗ್ಬಿಡುತ್ತೆ ಆಮೇಲೆ ಒಂದು ಇದು ದಬ್ಬರೆ ಬಿಟ್ಕೊಳ್ಳೋಣ ಅಭಿಷೇಕಂ ಸಮರ್ಪಯಾಮಿ ದಜಿತ್ರಾವೋಣಾಕಾರಿಷ್ಮು ವಿಷ್ಣುಶ್ವಸ್ಯ ವಾಜಿನಃ ಸುರಾಭಿನೋ ಮುಖ ಕರತ್ಪ್ರಣ ಆಯುಷಿ ತಾರಿಷತ್ ಒಬ್ರು ಮಾಡಿದಾಗ ಸಾಕು ಆಫ್ ಮಾಡು ಮೇಲೆ ಎತ್ತಿ ಬಿಡಿ ತೇಜೋಸಿ ಬಲಂ ಮಹಿ ದೇಹಿ ಓಜೋಸಿ ಓಜೋ ಮಹಿ ದೇಹಿ ಮನ್ಯುಜಸಿ ಮನ್ಯುಂ ಮಹಿ ದೇಹಿ ಸಹೋಸಿ ಮಹೋ ಮಹಿ ದೇಹಿ ತುಪ್ಪದ ಅಭಿಷೇಕಂ ಸಮರ್ಪಯಾಮಿ ಎಲ್ಲರೂ ಬದಲಿಲ್ಲ ಓಂ ತುಪ್ಪದ ಸಮರ್ಪಯಾಮಿ ಶುದ್ಧೋದಕಸ್ಥಾನಂ ಸಮರ್ಪಯಾಮಿ ಮಧುವಾ ತೃತಾಯಾತೆ ಮಧುಕ್ಷರನ್ನಿ ಸಿಂಧವಾ ಮಾಧ್ವೀನ ಸನ್ನೋಷಧಿ ಮಧುನಕ್ತೋ ಮೋಷಸೋ ಮಧು ಮತ್ಸ್ಪಾರ್ಥಿವರಜ ಮಧು ದೌರಸ್ತುನ್ನಾಪೀತಪಯಾಮಿ ಶುದ್ಧೋದಕಸ್ಥಾನಂ ಸಮರ್ಪಯಾಮಿ ಎತ್ತೋ ಶುದ್ಧೋದಕಸ್ಥಾನಂ ಸಮರ್ಪಯಾಮಿ ಸಕ್ಕರೆ ಅಭಿಷೇಕ ಶರ್ಕರೋ ದೇವೋ ರಸೋ ವಾಯವೇ ಸೋಮ ಮಧುಮಂ ಅಚ ಸಕ್ಕರೆ ಸಕ್ಕರೆ ಅಭಿಷೇಕ ಸಮರ್ಪಯಾಮಿ ಕೊಡಿ ಅವರಿಗೆ ಗಂಟೆ ಇಲ್ಲ
ಕಾಂತಾಯ ನಮಃ ಓಂ ಭವಾತ್ಮಜಾಯ ನಮಃ ಓಂ ಪುರಾಣಪುರುಷಾಯ ನಮಃ ಓಂ ಪೂಷ್ಣೇ ನಮಃ ಓಂ ಪುಷ್ಕರೋತಿ ಕ್ಷಿಪ್ತವರ್ಣೇ ನಮಃ ಓಂ ಅಗ್ರಗಣ್ಯಾಯ ನಮಃ ಓಂ ಅಗ್ರಪೂಜ್ಯಾಯ ನಮಃ ಓಂ ಅಗ್ರಗಾಮಿನ್ಯೇ ನಮಃ ಓಂ ಮಂತ್ರಾಕೃತೆ ನಮಃ ಓಂ ಚಾಮೀಕರಪ್ರಭಾಯ ನಮಃ ವಿದ್ಯಾಯ ನಮಃ ಓಂ ಸರ್ವಭೂತಹಿತಪ್ರದಾಯೇ ನಮಃ ಓಂ ಶ್ರದ್ಧಾಯೇ ನಮಃ ಓಂ ವಿಭೂತ್ಯೈ ನಮಃ ಓಂ ಸುರಭ್ಯೇ ನಮಃ ಓಂ ಪರಮಾತ್ಮಿಕಾಯೇ ನಮಃ ಓಂ ವಾಚೇ ನಮಃ ನಮಃ ಓಂ ವಿಭವರ್ಯಾಯೇ ನಮಃ ಓಂ ಆದಿತ್ಯೇ ನಮಃ ಓಂ ದಿತ್ಯೇ ನಮಃ ಓಂ ದಿತ್ತಯೇ ನಮಃ ಓಂ ವಸುಧಾಯೇ ನಮಃ ಓಂ ವಸುಧಾರಿಣ್ಯೇ ನಮಃ ಓಂ ಕಮಲಾಯೇ ನಮಃ ಓಂ ಕಾಂತ್ಯೇ ನಮಃ ಓಂ ಕಾಮಾಕ್ಷೇ ನಮಃ ಓಂ ಕ್ಷೀರೋದ ಸಂಭವಾಯೇ ನಮಃ ಓಂ ಅನುಗ್ರಹಪರಾಯೇ ನಮಃ ಓಂ ಬುದ್ಧಾಯೇ ನಮಃ ಓಂ ಅನಗಾಯೇ ನಮಃ ಓಂ ಹರಿವಲ್ಲಭಾಯೇ ನಮಃ ಓಂ ಅಶೋಕಾಯೇ ನಮಃ ಓಂ ಅಮೃತಾಯೇ ನಮಃ ಓಂ ದೀಪ್ತಾಯೇ ನಮಃ ಓಂ ಲೋಕಶೋಕವಿನಾಶೇ ನಮಃ ಓಂ ಧರ್ಮನೀಲಾಯೇ ನಮಃ ಓಂ ಕರುಣ್ಯೇ ನಮಃ ಓಂ ಲೋಕಮಾತ್ರೇ ನಮಃ ಓಂ ಪದ್ಮಪ್ರಿಯಾಯೇ ನಮಃ ಓಂ ಪದ್ಮಹಸ್ತಾಯೇ ನಮಃ ಇಲ್ಲಿ ಕೋಸಂಬರಿಗೆ ರೆಡಿ ಮಾಡ್ತವ್ರೆ ನಮ್ಮಮ್ಮ. ಇದೇನಮ್ಮ ದಾಳಿಂಬೆ. ಇವಾಗ ಕ್ಯಾರೆಟ್ ತುರಿತವ್ರೆ ನಮ್ಮ ತಾತ. ಕ್ಯಾರೆಟ್ ತುರಿ ಎಲ್ಲ ಹಾಕಿದ್ರೆ ಕೋಸಂಬರಿ ರೆಡಿ ಆಗುತ್ತೆ. ನಮ್ಮಮ್ಮ ಇಲ್ಲಿ ಹಾಲು ಪಾಯಸಕ್ಕೆ ಶಾವಿಗೆ ಹುರ್ಕೋತವ್ರೆ ಆ್ಯಂಡ್ ಡ್ರೈ ಫ್ರೂಟ್ಸ್ ಎಲ್ಲ ಆಲ್ರೆಡಿ ಹುರ್ಕೊಂಡವ್ರೆ. ಹಾಲು ಐತೆ, ಹಾಲು ಕಾಯಕ್ಕಿಟ್ಟವ್ರೆ. ಇಲ್ಲಿ ಸಂಜೆ ನೈವೇದ್ಯಕ್ಕೆ ಮೊಸರನ್ನ, ಪಾಯಸ ಮತ್ತು ಕೋಸಂಬರಿ ಮಾಡಿಟ್ಟಿದ್ದಾರೆ ನಮ್ಮಮ್ಮ. ಪ್ರಾತರ್ನಮಾಮಿ ಜಗತಾಂ ಜನನೀಂ ಅಶೇಷ ಲೋಕಾಧಿನಾಥ ಗೃಹಿಣೀಂ ಅಮೃತಾಭಿಪುತ್ರೀಂ ಕಮಲೆ ಕಮಲಾಕ್ಷ ವಲ್ಲಭೆ ತ್ವಂ ಕರುಣಾಪೂರತರಂಗಿತೈರಪಾಂಗೈಃ ಅವಲೋಕಯ ಮಾಂ ಅಕಿಂಚನಾನಾಂ ಪ್ರಳಯೀಮಯೀಂ ತ್ರಿಭುವನ ಮಾತರಂ ರಮಾಂ ಗುಣಾಧಿಕ. ನಾವು ದೇವ್ರ ಮುಂದೆ ಏನೇನು ಇಟ್ಟಿದ್ದೀವಿ ಅಂತ ತೋರಿಸೋದಾದರೆ 1 ಪ್ಲೇಟಲ್ಲಿ ರವೆ ಉಂಡೆ, ಕಜ್ಜಾಯ, ಬಳೆ, ಫುಲ್ ಎಲ್ಲ ಮಿಕ್ಸ್ ಕ್ರೀಮ್ ರೆಡ್ ಎಲ್ಲ ಇದೆ. ಆಮೇಲೆ ಇಲ್ಲಿ ಪಿಸ್ತಾ, ದ್ರಾಕ್ಷಿ, ಕರ್ಜಿಕಾಯಿ, ವಾಟರ್ಮೆಲನ್, ಎಲೆ ಅಡಿಕೆ, 1 ಪ್ಲೇಟ್ ತುಂಬ ಹಣ್ಣು, ಇಲ್ಲಿ ಗಣೇಶ ಮತ್ತು ದಾಳಿಂಬೆ ಹಣ್ಣಿಟ್ಟಿರೋದು ಕುಬೇರನ ಸಂಕೇತ. ಸೊ ಅದನ್ನು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಅರ್ಚನೆ ಎಲ್ಲ ಮಾಡಿ ಆ್ಯಂಡ್ 2 ಕಡೆ ಹಣ್ಣು, ಆ ಕಡೆ ಈ ಕಡೆ 2 ಕಡೆನೂ ಹಣ್ಣಿಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ಗೋಡಂಬಿ, ಬಾದಾಮಿ, ಬಿಳಿ ಎಳ್ಳಿನ ಉಂಡೆ, ಕರಿ ಎಳ್ಳಿನ ಉಂಡೆ, ಒಬ್ಬಟ್ಟು, ಚಿರೋಟಿ, ಇಲ್ಲಿ ಕೆಳಗಡೆ ಪ್ರಸಾದ ಎಲ್ಲವನ್ನು ನೀಟಾಗಿ ಜೋಡಿಸಿದ್ದೀವಿ. ನಮ್ಮನೆ ವರಮಹಾಲಕ್ಷ್ಮಿ ನೋಡಿ ಈ ಥರ ಕಾಣ್ತಿದ್ದಾರೆ. ಬ್ಯೂಟಿಫುಲ್ ನಮ್ಮನೆ ಮಹಾಲಕ್ಷ್ಮಿ. ಸವಿತಾ ಬಂದಿತ್ತಾ? ಎಲ್ಲರೂ ಬಂದು ತೊಗೊಂಡೋದ್ರು. ಸವಿತನ ಮನೆ ತಿಂದು ಮುಂದಕ್ಕಿಕ್ಕಿರೋವೆಲ್ಲ ಕಲೆ ಬಿಟ್ಟವೆ. ಏಕೆ ಎಲ್ಲ ತೊಗೊಂಡ್ಬಿಟ್ಟವ್ರ? ನಮ್ಮಮ್ಮ ಹಿಂಗೆ ಕಾಣಿಸ್ತವ್ರೆ ಫುಲ್ಲು ರೆಡಿ ಆದಮೇಲೆ. ನಾನು ಹೆಂಗೆ ಕಾಣಿಸ್ತಿದ್ದೀನಿ ತೋರಿಸ್ಲಾ? ನೀನು ಹೆಂಗೆ ಕಾಣಿಸ್ತಿದ್ಯಾ? ಪುಟ್ಟಲಕ್ಷ್ಮಿ ಥರ ಕಾಣಿಸ್ತಾ ಇದೆಯಾ? ಇಲ್ಲಿ ಅರ್ಶಿನ ಕುಂಕುಮ ಕೊಡೋಕ್ಕೆ ಇದು ಎಲೆ ಅಡಿಕೆ ಬಾಳೆಹಣ್ಣೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಕಮಲ ಹೂ ಮುಡಿಸ್ಬೇಕು. ಬೆಳಿಗ್ಗೆ ಮುಡಿಸಿದ್ವಿ, ಅದನ್ನು ಹೂ ಪ್ರಸಾದ ರೀತಿಲಿ ಅಮ್ಮ ಕೊಟ್ಟಿದ್ರು. ಸೊ ಇನ್ನೊಂದು ಅಗ್ಲಿಸಿಟ್ಟಿದ್ದೀನಿ. ಅರ್ಶಿನ ಕುಂಕುಮ ವಿಡಿಯೋ ಮಾಡ್ತಾ ಇದೀವಾ? ಒಂದು ನಿಮಿಷ ಕೊಡ್ತೀನಿ ತಡೀರಿ. ಕುಂಕುಮ ತಗೊಂಡೋಗಿ ಬರುವ
ನಿಮ್ಮ ಹಾಂ ಹೋಗ್ಬಾರ್ದು ಹೆಂಗೆ ಓದ್ತಾ ಇದೆಯಾ ನಿಮಗೆ? ಚೆನ್ನಾಗಿ ಓದ್ತಾ ಇದೆಯಾ? ಕೈ ಎತ್ತಿ ಕೊಡು ಇಕ್ಕ ಕೈ ಕೊಡು ತಲೆ ಮುಟ್ಕೊಂಡು ಬಾ ಅಲ್ಲ ಬಾಡಿಗೆ ಮನೇಲಿರೋ ಎಲ್ಲರೂ ಕರೆದ್ಬಿಡು. ಹೇಳ್ತಾರೆ ಇಬ್ರು ದೀಪ ಏನೋತಿರಿ ಅಯ್ಯವ ಬೆಳ್ಳಿವು ಇಳಿಬೇಕಾ ಮೇಲಿಗೆ? ಮುಖ ಹೇಳು ತಂದ್ರೆ ಹೇಳಿಲ್ವಲ್ಲ. ಹ್ಞೂ ಈಗ ಹೇಳ್ತೇನೆ. ವಸತಿ ಕರೀತಿ ಹೇಳಿದ್ವ ಮೂರ್ತಿ ಹೇಳಿದ್ವ ಕುತ್ಕೊಳ್ರು ಇಲ್ಲಿ. ನಮ್ಮಮ್ಮ ನಮ್ಮಕ್ಕ ಅಮ್ಮನಿಗೆ ಕೆಂಪಾರತಿ ಮಾಡ್ತಾ ಇದ್ದಾರೆ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಫೈನಲಿ ಹಬ್ಬ ಎಲ್ಲ ಮುಗೀತು. ಮೇನ್ ಪಾರ್ಟ್ ಅಂದರೆ ಇವಾಗ ಊಟ. ನಮ್ಮನೇಲಂತೂ ಫುಲ್ ವೆರೈಟಿ ಅಡುಗೆ ಮಾಡಿದ್ವಿ. ಒಬ್ಬಟ್ಟು, ಕಾಳುಗೊಜ್ಜು, ಹೆಸರು ಬೇಳೆ, ಮೊಸರನ್ನ, ಪಲಾವು, ಮೊಸರು ಬಜ್ಜಿ, ಅನ್ನ, ಒಬ್ಬಟ್ಟಿನ ಸಾರು. ಇಲ್ಲಿ ಪಾಯಸ, ಒಬ್ಬಟ್ಟಿನ ಸಾರು, ಕಾಳುಗೊಜ್ಜು ಕೊಟ್ಟರು. ನಿಂಗೆ ಬೇಕಾ? ಸಾಕಂತ ಅವನಿಗೆ. ನಿಂಗೆ ಬೇಕಾರೆ ಪಪ್ಪಂಗೆ ಬೇಡ ಅಂತ ಪಲಾವು. ಕಾಳುಗೊಜ್ಜು ಬೇಕಾ? ತಿನ್ಲಿ ಸಹಿತ ನಾವು ವಿವೇಕನ್ ಫೇವ್ರೆಟ್. ಬನ್ನಿ ನೋಡಿ ಎಲ್ಲ 3 ಜನ ಬಂದ್ರಲ್ಲ ಎಲ್ಲ ಊಟ ಎಲ್ಲ ಹೆಂಗೈತೆ? ಓಕೆ, ಥ್ಯಾಂಕ್ ಯು. ನಾನೇ ಪಾಯಸ ಮಾತ್ರ ಸಕಲೈತೆ. ಅದೇ ನಾನು ಇದೆಲ್ಲ ಪಸಂದ್ ಕಡಿಮೆ ಆಯ್ತು ಅಂತ ಅಂತೀವಿ. ಅನ್ನ ಬೇಕಾ? ಹಾಂ, ಇವನ ಬೇಕಾ ಅವನ ಬೇಕಾ? ಕಾಳುಗೊಜ್ಜು ಚೆನ್ನಾಗಿತ್ತು ನಮ್ಮ. ಬೆಳಗ್ಗೆ ರೊಟ್ಟಿ ಸುಟ್ಬಿಟ್ರೆ ಮಸ್ತು. ಹೌದೇನೆ? ಇಷ್ಟರಲ್ಲಿ ಯಾವ್ದೋ ನಿನ್ನ ಫೇವ್ರೇಟ್ ಬೇಕಾ? ಪಲಾವ್. ನನಗೂ ಪಲಾವ್, ಮೊಸರು ಬಜ್ಜಿ. ಸುಮ್ಮನೆ ಏನೇನು ಬೇಡ, ಉಪ್ಪಿಟ್ಟು ಮಾಡ್ತೀವಿ ಅಲ್ಲಿ. ಇವತ್ತು ಶನಿವಾರ, ನಮ್ಮ ಮನೇಲಿ 2ನೇ ದಿನದ ಪೂಜೆ. ಆ್ಯಂಡ್ ನಮ್ಮಮ್ಮ ಇವಾಗ ಪ್ರಸಾದಕ್ಕೆಲ್ಲ ರೆಡಿ ಮಾಡ್ಕೋತಿದ್ದಾರೆ. ರಸಾಯನ ಮಾಡೋಕ್ಕೆ ಅವಲಕ್ಕಿ, ಆ ರಸಾಯನನೇ ಏನು ಅವಲಕ್ಕಿ ಪ್ರಸಾದ? ಅವಲಕ್ಕಿ ಪ್ರಸಾದಕ್ಕೆ ಇಲ್ಲಿ ಅವಲಕ್ಕಿ ನೆನೆಸ್ಕೊಂಡು ಬೆಲ್ಲ ಎಲ್ಲ ಚೆಚ್ಚಾಯಿತು, ಕಾಯಿ ತುರಿದು ಇವಾಗ ಬಾಳೆಹಣ್ಣು ಕಟ್ ಮಾಡಿದ್ರೆ ಆಯಿತು. ಆ್ಯಂಡ್ ಹೂವು ಎಲ್ಲ ಚೇಂಜ್ ಮಾಡಬೇಕು. ಇವಾಗ ಚೇಂಜ್ ಮಾಡಿ ನೈವೇದ್ಯಕ್ಕಿಟ್ಟು ಪೂಜೆ ಮಾಡ್ತಾರೆ. ಸೊ ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ. ಆ್ಯಂಡ್ ನಾವು ಪ್ರತಿ ಸತಿ 3 ದಿನನೇ ಇಡೋದು ವರಮಹಾಲಕ್ಷ್ಮಿನ. ಶುಕ್ರವಾರನೇ ಇಟ್ಟು ಶುಕ್ರವಾರನೇ ಕದಲಿಸಲ್ಲ. ಭಾನುವಾರ ಬೆಳಿಗ್ಗೆ ಮುಹೂರ್ತ ನೋಡಿಕೊಂಡು ಕದಲಿಸ್ತೀವಿ. ಒಂದು ನನಗೆ ತವರೆ ಹೂವು ಆಡಿಸ್ಬಿಟ್ಟು ಕೊಡು. ಅಲ್ಲಿ ಮಡಗು ಅಳಿಸ್ತೀವಿ.
ಇವಾಗ ಹೂವು ಮುಡಿಸ್ತಾ ಇದ್ದಾರೆ ಅಮ್ಮಂಗೆ. ಕನಕಾಂಬ್ರ ಹೂವು, ಮಲ್ಲಿಗೆ ಹೂವನ್ನು ಇವಾಗ ಚೇಂಜ್ ಮಾಡಿದ್ರು. ಬಾಳೆಹಣ್ಣು ಹಾಕ್ಲಮ್ಮ. ತಿನ್ನಿ ಮಾಡ್ಕೊಡು. ನಾಳೆಗೂ 1 2 51. ಇಲ್ಲಿ ನಮ್ಮಮ್ಮ ಕರ್ಬೂಜ ಹಣ್ಣು ಕಟ್ ಮಾಡ್ತಿದ್ದಾರೆ ಆ ಕಡೆ ಈ ಕಡೆ ಇಡಕ್ಕೆ. ವೆರಿ ನೈಸ್. ನೋಡಿ ಇಲ್ಲಿ ನಮ್ಮ ಅಕ್ಕ ಅಮ್ಮನ ಗಿಡಕ್ಕೆ ಕಮಲ ಹೂವನ್ನ ಅಳಿಸ್ತಾ ಇದ್ದಾರೆ. ಇದೆಯಾ? ವೆರಿ ನೈಸ್ ಕಣಮ್ಮ. ಚೆನ್ನಾಗಿತ್ತೇನೋ? ಚೆನ್ನಾಗಿ ಬಂತಾ? ಬಾ ದೇವ್ರಿಗೆ. ಮಾಡಿದ್ದೀವಿ ನನ್ನ ತಮ್ಮ ನೋಡಿ ಹೆಂಗೆ ಮಾಡೋನು. ಇಲ್ಲಿ ಬಾಳೆ ಎಲೆಯಲ್ಲಿ ಈ ಥರ ಗೊಂಬೆಗಳನ್ನ ಇಟ್ಟು ರಸಾಯನಿಯನ್ನು 4 ಒಂದೊಂದು ಬಾಳೆಹಣ್ಣು ಹಾಕಿಟ್ಟವನಿ. ಬರೀ ಇಂಥ ತರಲೆ ಕೆಲಸನೇ ಮಾಡೋದು ಯಪ್ಪ. ಅದೇ ಏನು ತಾತ ಹಿಂಗೆ ರೆಡಿ ಆಗ್ಬಿಟ್ಟೆ? ಹಾಂ, ಸೂಪರ್. ಬಿಡ್ತದೆ ಫುಲ್ ಹೀರೋ ನೀನು. ಸಖತ್. ಅಮ್ಮ ಇಲ್ಲಿ ನೋಡಿ ಹೆಂಗೆ ಮಾಡೋಣ ವಿವೇಕ. ಪ್ರಸಾದ ಎಲ್ಲ ಇಟ್ಟವನು. ನಮ್ಮ ನೋಡಿ ಹೆಂಗೆ ಕಾಣಿಸ್ತಾ ಸೂಕ್ಷ್ಮ ರೂಪದಲ್ಲಿ ಸಿಹಾಯಿ ವಿಕಟ ರೂಪದಲ್ಲಿ ರೂಪದ ಅಸುರ ಸಂಹಾರಿ ರಾಮಚಂದ್ರಕ್ಕೆ ಕಾಜ ಸಂಹಾರಿ ಲಾಯ ಸಜೀವನ ಲಕ್ಷಲಜಿಯಾಯಿ ಶ್ರೀ ರಘುವೀರ ಅರಸಿ ಲಾಯಿ ಯಮಕು ಬೇರೆ ದಿಗಪಾಲ ಧಾರಾಧರೆ ಸ್ಫುರತಿಯ ತಟಿರಂಗನೇವ ಮಾತು ಸಮಸ್ತ ಜಗತ ಮಹನೀಯ ಮೂರ್ತಿ ಭದ್ರಾಣಿ ಮೇ ದಿಶತು ಭಾರ್ಗವನಂ ಖಲು ಯತ್ ಪ್ರಭಾವಾತ್ ಮಾಂಗಲ್ಯರಾಜಿ ಮಧುಮಾತಿನಿ ಮನ್ಮತೇನ ಮೈಯೇ ಕಮಲಾಕ್ಷವಲ್ಲಭೆ ತ್ವಂ ಕರುಣಾತರಂಗಿತೈರಪಾಂಗೈಃ. ಚೆನ್ನಾಯ್ತೇನೋ? ತಿನ್ನು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.